ಸಾರ್ವಜನಿಕ ಹನುಮ ಜಯಂತಿಯ ಆಚರಣಾ ಸಮಿತಿ ಹಾಗೂ ನಮ್ಮೂರ ಹನುಮನ ಹಂಬ ಇವರ ಆಶ್ರಯದಲ್ಲಿ ಹನುಮನ ಶೋಭಾಯಾತ್ರೆಯು ಇಂದು ಕೃಷ್ಣರಾಜನಗರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಶಾಸಕರಾದ ಡಿ ರವಿಶಂಕರ್ ರವರು ಉದ್ಘಾಟಿಸಿದರು. ಹನುಮನ ಭವ್ಯ ಮೆರವಣಿಗೆಯು ತಾಲೂಕಿನ ಪ್ರಮುಖ ರಾಜಬೀದಿಗಳಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿತು. ಈ ವೇಳೆ ತಾಲೂಕಿನ ದಂಡಾಧಿಕಾರಿಗಳಾದ ನರೇಂದ್ರ ಮೂರ್ತಿ, ಖ್ಯಾತ ಮೂಳೆ ತಜ್ಞರಾದ ಡಾಕ್ಟರ್ ಗೌತಮ್, ಸಂಘದ ಅನೇಕ ಕಾರ್ಯಕರ್ತರು ಹಾಗೂ ಜಂಗಮ ಮಠದ ಮಠಾಧೀಶರಾದ ನಟರಾಜಸ್ವಾಮಿಗಳು ಹಾಜರಿದ್ದರು. 8 ದಿನಗಳ ಕಾಲ ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಇಂದು ಕೂಡ ಅದೇ ರೀತಿ ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಯಶಸ್ವಿ ಮಾಡ್ತಾರೆ ಅಂತ ನಾನು ಮನಸ್ಸಿನಲ್ಲಿ ಭಾವಿಸ್ತಾ, ಹಾಗೂ ಈ ನಮ್ಮ ಮೂಲ ಆಂಜನೇಯ ಸ್ವಾಮಿಯ ಮುಂದೆ ನಮಗೆ ಕರ್ಕೊಂಡೋಗಿ ನಮ್ಮನ್ನು ಹಿಂದೆ ಅವರ ಕಾರ್ಯಕ್ರಮನ ಅವ್ರನ್ನೇ 8 ದಿನಗಳ ಕಾಲ ನಡೆಸ್ಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮನೂ ಅವರೇ ಕೂಡ ಮುಂದೆ ಹೋಗಿ ನಮ್ಮ ಹಿಂದೆ ಕರ್ಕೊಂಡು ಅತ್ಯಂತ ಯಶಸ್ವಿ ಮಾಡ್ತಾರೆ ಅಂತ ನಾನು ಅವರಲ್ಲಿ ನಂಬಿದ್ದೀನಿ. ಅದೇ ರೀತಿ ಎಲ್ಲರಿಗೂ ಕೂಡ ಬಂದಿರೋ ಸಾರ್ವಜನಿಕರಿಗೆ, ಭಕ್ತ ಮಾಸಿಯರಿಗೆ, ಎಲ್ಲ ಅತಿಥಿಗಳಿಗೆ ನಮ್ಮ ಆಂಜನೇಯ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ನಮ್ಮ ಮಾರುತಿ ಯುವಕ ಸಂಘದ ವತಿಯಿಂದ ಎಲ್ಲರಿಗೂ ಕೇಳ್ಕೊತಾ, ಹಾಗೂ ಈ ಒಂದು ಬೃಹತ್ ಶೋಭಾಯಾತ್ರೆಗೆ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವಂಥ ಎಲ್ಲ ಪೊಲೀಸ್ ಇಲಾಖೆ ಮತ್ತು ಸಿಬ್ಬಂದಿಗಳಿಗೂ ಕೂಡ ನಾನು ಹೃದಯದ ಸ್ವಾಗತ ಹಾಗೂ ಸುಸ್ವಾಗತವನ್ನು ಹೇಳ್ತಾ, ಎಲ್ಲರಿಗೂ ಆಂಜನೇಯ ಸ್ವಾಮಿ ಒಳ್ಳೆಯದು ಮಾಡಲಿ. ಜೈ ಜೈ ಕರ್ನಾಟಕ. बोलो आंजनेय स्वामी की, आंजनेय स्वामी की।